ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಅಂತಹ ಶಿವನ ಪೂಜೆ, ಪ್ರಾರ್ಥನೆ, ಅರ್ಚನೆ, ನಮಸ್ಕಾರ, ಜಾಗರಣೆ ಇತ್ಯಾದಿಗಳನ್ನು ಮಾಡುವುದರಿಂದ ಸಕಲ ವಿಧವಾದ ಕಷ್ಟಗಳಲ್ಲೂ ದೂರವಾಗಿ ಮನುಷ್ಯನಿಗೆ ಶಾಂತಿಯು, ಸಮೃದ್ಧಿಯು, ಮಂಗಲವು ಪ್ರಾಪ್ತವಾಗ್ತದೆ ಎಂಬುದಾಗಿ ಶಿವಪುರಾಣದಲ್ಲಿ ವಿಶೇಷವಾದ ಉಲ್ಲೇಖ ಇದೆ. ಅಂತೆಯೇ ಇದೇ ಬರತಕ್ಕಂತಹ ಫೆಬ್ರವರಿ 14, 15ರ ಶಿವರಾತ್ರಿಯ ವಿಶೇಷ ಪರ್ವಕಾಲದಲ್ಲಿ ಈ ಗ್ರಾಮದ ಎಲ್ಲರೂ ಸೇರಿ ನಮ್ಮ ಪ್ರತಾಪನವರು ಸುಮಾರು 16 ವರ್ಷಗಳ ಪರ್ಯಂತದಿಂದ ಈ ಒಂದು ಶಿವರಾತ್ರಿಯನ್ನ ವ್ರತ ಎಂಬಂತಹ ನಿಷ್ಠೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಮನೆಯ ಮದುವೆಯ ಸಂಭ್ರಮದಂತೆ ತಾವು ಸಹ ತೊಡಗಿಸಿಕೊಳ್ಳುವುದಲ್ಲದೆ ಗ್ರಾಮದ ಎಲ್ಲ ಯುವಕರನ್ನ, ಹಿರಿಯರನ್ನ ಈ ಸತ್ಕಾರ್ಯದಲ್ಲಿ ಕೈಜೋಡಿಸಿಕೊಂಡು ಹಿಂದೂ ಧರ್ಮದ ಒಂದು ವಿಶೇಷವಾದಂತಹ ಶಕ್ತಿಯಾದಂತಹ ಭಕ್ತಿಯ ಗರಿಮೆಯನ್ನ ಇಡೀ ಗ್ರಾಮಕ್ಕೆ ಹಾಗೂ ಸುತ್ತ 10 ಊರುಗಳಿಗೆ ಸಾರಲಿಕ್ಕೆ ಅವರು ಪಣ ತೊಟ್ಟಂತೆ ನಮಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಪ್ರಪಂಚದಲ್ಲಿ ಹಿಂದೂ ಧರ್ಮವನ್ನ ಕ್ಷೀಣಿಸ್ತಾ ಇದೆ, ಇದು ಕಡಿಮೆ ಆಗ್ತಾ ಇದೆ. ಇದು ಸನಾತನ ಧರ್ಮವನ್ನು ತುಳಿಬೇಕಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂತಹ ನಾಯಕರುಗಳು ಬೆಳೆತಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಈ ಶಿವಜ್ಞಾನವನ್ನು ಪ್ರಪಂಚಕ್ಕೆ ಹಂಚಬೇಕು. ಆ ಶಿವಜ್ಞಾನದ ಮೂಲಕವಾಗಿ ಎಲ್ಲರಿಗೂ ಅನ್ನಪ್ರಸಾದವನ್ನು ವಿನಿಯೋಗ ಮಾಡಬೇಕು. ಆ ಭಗವಂತನ ಆರಾಧನೆಯಿಂದ ನಮ್ಮ ಮೂಲ ತತ್ವವಾದಂತಹ ಭಗವಂತನಲ್ಲಿ ನಾವು ಸೇರುವಂತಹ ಸಮರ್ಪಣೆಯನ್ನ ಹೊಂದಿಸಿಕೊಳ್ಳಬೇಕು ಅನ್ನುವಂಥ ಜ್ಞಾನವನ್ನು ಎಲ್ಲರಿಗೂ ಹಂಚುತ್ತಾ ಇದ್ದಾರೆ. ಈಗ ನೀವು ಗ್ರಾಮದಲ್ಲಿ ಗಮನಿಸಿದಾಗ ಮದುವೆ ಮನೆಗೆ ಚಪ್ಪರದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಎಲ್ಲ ಕಡೆ ಶಿವನ ಚಿತ್ರಗಳಿರ್ತಕ್ಕಂತಹ ಧ್ವಜವು ಹಾಗೂ ಶಿವನ ಚಿತ್ರಗಳಿರ್ತಕ್ಕಂತಹ ಭಾವಚಿತ್ರಗಳನ್ನ ಅವರು ಮೆರವಣಿಗೆ ರೀತಿಯಲ್ಲಿ ಜೋಡಿಸಿಟ್ಟಿದ್ದಾರೆ. ಪಕ್ಕದಲ್ಲಿರ್ತಕ್ಕಂತಹ 10 ಊರುಗಳಲ್ಲಿ ಈ ವಿಚಾರ ಪ್ರಚಾರ ಆಗ್ತಾ ಇದೆ. ಕರಪತ್ರಗಳ ಮೂಲಕವಾಗಿ ಅವರೇ ವೈಯಕ್ತಿಕವಾಗಿ ಅವರ ಶ್ರೀಮತಿಯರಿಂದ ಒದಗೂಡಿಕೊಂಡು ಈ ಕಾರ್ಯಕ್ಕೆ ಸಿಹಿಯನ್ನು ಕೊಟ್ಟು ಹೋಗಿ ಅವರನ್ನು ಕರೆದು ಬರ್ತಾ ಇದ್ದಾರೆ. ಈ ಮಂಗಳ ಮಂತ್ರಾಕ್ಷತೆಗಾಗಿ ಶಿವನಲ್ಲಿ ಒಂದು ಪ್ರಾರ್ಥಿಸಿ ಅಂತ.